ಏನ್ ಮಾಡ್ತಾ ಇದ್ದೀರಾ ಅಪ್ಪ ಮಗಳು? ನೋಡಿ ಇಲ್ಲಿ ಕಟ್ಸ್ ಇದೆ, ಸ್ವಲ್ಪ ಕಂಫರ್ಟ್ ಇರುತ್ತೆ. ಎರಡು ಕೈ ಒಟ್ಟಿನಲ್ಲಿ ನೋಡೋಣ ಟೇಸ್ಟ್ ಹೆಂಗಾಗಿದೆ ಏನಂತ ನೋಡೋಣ. ಸೊ ಐಸ್ ಕ್ಯೂಬ್ ಆದಮೇಲೆ ಒಂದು ಸ್ವಲ್ಪ ನೀರು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿಚನ್ಸ್ ಚಾನಲ್. ಸೊ ಇವತ್ತು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಎಣ್ಣೆ ಹಚ್ಕೊಳ್ಳೋಣ ಅಂತ ಆಯಿಲ್ ಮಸಾಜ್ ಎಲ್ಲ ಮಾಡ್ಕೊತಾ ಇದ್ದೆ. ಆ್ಯಕ್ಚುಲಿ 2 ಡೇಸ್ ಮುಂಚೆನೇ ಎಲ್ಲ ಆಯಿಲ್ ಅಪ್ಲೈ ಮಾಡಬೇಕಾಗಿತ್ತು, ಬಟ್ ಡಿಲೇ ಆಗ್ತಾನೇ ಇರಲಿಲ್ಲ. ಸೊ ಹಾಗಾಗಿ ಇವತ್ತು ಏನೇ ಆದರೂ ಪರವಾಗಿಲ್ಲ ಒಂದು ಚೆನ್ನಾಗಿ ಆಯಿಲ್ ಮಸಾಜ್ ಮಾಡಿ ಯಾನ ಕೂಡ ಅವಳಿಗೂ ಒಂದು ಸ್ವಲ್ಪ ಬಾಡಿ ಎಲ್ಲ ಮಸಾಜ್ ಮಾಡಿ ಆಯಿಲೆಲ್ಲ ಅಪ್ಲೈ ಮಾಡೋಣ ಅಂದ್ಕೊಂಡಿದ್ದೀನಿ. ಕಷ್ಟ ಆದರೆ ಮಾಡೋದಕ್ಕೆ. ನಾನು ಅಪ್ಲೈ ಮಾಡ್ಕೊಂಡು ಕುತ್ಕೊಂಡಿದ್ದೆ, ಕರೆದಿಲ್ಲ ಅಲ್ಲ ನಾನು ಅವಳಿಗೆ, ಅದಕ್ಕೆ ಅವಳಷ್ಟಕ್ಕೆ ಅವಳೆ ಬಂದು. ನಾನೇನಾದರೂ ಬಾ ಆಯಿಲ್ ಹಾಕ್ತೀನಿ ಹಂಗೆ ಹಿಂಗೆ ಅಂತ ಕರೆದ್ರೆ, ಎಷ್ಟು ನಾವು ಕರಿತೀವಿ ಅಷ್ಟು ಬರಲ್ಲ ಅಂತಲೇ ಅವ್ರು ಹೇಳೋದು. ಸೊ ಹಾಗಾಗಿ ನಾನು ಬಿಟ್ಟೆ ನನ್ನ ಪಾಡು ನಾನು ಆಯಿಲ್ ಅಪ್ಲೈ ಮಾಡ್ಕೊಂಡು ನಾನು ಕುತ್ಕೊಂಡಿದ್ನಲ್ಲ, ನೋಡ್ತಾ ಇದ್ಲಿ ಏನು ಕರಿತಾ ಇಲ್ಲ ಅಂತ ಅವಳಿಗೆ ಒಂದು ಕ್ವೆಶನ್ ಮಾರ್ಕ್ ಆ ಥರ. ಸೊ ಆಮೇಲೆ ಅವಳಷ್ಟಕ್ಕೆ ಅವಳೇ ಬಂದು, ಸೊ ಅವಳಿಗೂ ಕೂಡ ಆಯಿಲೆಲ್ಲ ಹಾಕಿ ಸ್ವಲ್ಪ ಬಾಡಿಗೆಲ್ಲ ಮಸಾಜ್ ಮಾಡಿದೆ. ಅವಳಷ್ಟಕ್ಕೆ ನೋಡು, ನಾನು ಇಲ್ಲಿ ಆಯಿಲ್ ಹಾಕ್ತಾಯಿದ್ರೆ ಅವಳೇ ಕಾಲಿಗೆ ಅಲ್ಲಿ ಕೈಗೆ ಎಲ್ಲ ಕಡೆ ಫೇಸ್ಗೆ ಎಲ್ಲ ಆಯಿಲೆಲ್ಲ ಹಾಕ್ತಾ ಇರ್ತಾಳೆ. ಸೊ ಒಂದು 2 hours ಹಂಗೆ ಬಿಡ್ತೀನಿ ಅಷ್ಟೇ. 2 hoursಲ್ಲಿ ಸ್ವಲ್ಪ ಚೆನ್ನಾಗಿ ಆಯಿಲೆಲ್ಲ ಅಬ್ಸರ್ವ್ ಆಗಿರುತ್ತೆ. ಸೊ ಆಮೇಲೆ ತಲೆಸ್ನಾನ ಮಾಡ್ಕೊಂಡ್ರೆ ಆಯಿತು ಅಂತ ಇವತ್ತು ಫಸ್ಟ್ ಎಣ್ಣೆ ಹಚ್ಕೊಂಡೆ, ಆಮೇಲೆ ಕೆಲಸನೆಲ್ಲ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಬ್ರೇಕ್ಫಾಸ್ಟ್ಗೆ ಅಂದ್ಬಿಟ್ಟು ಇವತ್ತು ರವೆ ದೋಸೆ ಮಾಡಿಬಿಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಸೊ ರವೆ ದೋಸೆ ಜೊತೆ ಚಟ್ನಿ ತಿನ್ನೋಣ ಅಂತ ಕೆಂಪು ಚಟ್ನಿ, ಇದು ಟೊಮ್ಯಾಟೊಯಿಂದ ಮಾಡಿರೋದು, ತುಂಬ ಚೆನ್ನಾಗಿ ಬಂದಿತ್ತು. ಫಸ್ಟ್ ಟೈಮ್ ಈ ಥರ ಏನೋ ಕಿರಣ್ ಮಾಡಿರೋದು, ಆ್ಯಕ್ಚುಲಿ ಅವರೇ ಟ್ರೈ ಮಾಡಿದ್ದು. ಅವ್ರಿಗೆ ಈ ಥರ ಎಲ್ಲ ಏನಾದರೂ ಮಾಡಬೇಕು ಅಂತ ಇಂಟ್ರೆಸ್ಟ್ ಜಾಸ್ತಿ. ಸೊ 2 kg ಟೊಮೆಟೊ ತರಿಸಿದ್ರು. ನಾನು ಏನಕ್ಕೆ ತರಿಸಿದ್ದಾರೆ ಅನ್ಕೊತಾ ಇದ್ದೆ. ಸೊ ಸಡನ್ನಾಗಿ ಎಲ್ಲ ಟೊಮೆಟೊ ಚಟ್ನಿನೇ ಮಾಡಿಟ್ಬಿಟ್ಟಿದ್ದಾರೆ. ಇದೊಂದಿದ್ರೆ ಆರಾಮಾಗಿ ದೋಸೆ, ಅನ್ನ, ಬಿಸಿ ಬಿಸಿ ಅನ್ನ, ತುಪ್ಪ, ಚಟ್ನಿ, ದೋಸೆಗೆ, ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಸೊ ಯಾನಾಗಿ ಇಷ್ಟ ಆಗ್ಬಿಟ್ಟಿದೆ. ಅವಳು ದೋಸೆ ಖಾಲಿ ಆದ್ರೂ ಆ ಚಟ್ನಿ ಮಾತ್ರ ನೆಕ್ಕೊಂಡು ಕುತ್ಕೊಂಡಿದ್ಲು, ಅಷ್ಟು ಚೆನ್ನಾಗಿತ್ತು. ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು. ಈ ಥರ ಏನೋ ಒಂದು ಇಷ್ಟಪಟ್ಟು ತಿಂತಾ ಇದ್ದಾಳೆ ಅಂದ್ಬಿಟ್ರೆ ಅದೇ ಒಂದು ಖುಷಿ. ನೆಕ್ಸ್ಟ್ ಮತ್ತೆ ಖಾಲಿ ಆದಮೇಲೆ ಇನ್ನೊಂದ್ಸರಿ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ. ಆವಾಗ ರೆಸಿಪಿನ ಶೂಟ್ ಮಾಡ್ತೀನಿ. ಸೊ ಅಷ್ಟೊತ್ತಿಗೆ ನಾನು ಕೂಡ ಏನೋ ರೆಡಿಯಾಗಿ ಬಂದು ಪೂಜೆ ಏನೇನಿತ್ತು ಎಲ್ಲ ಮುಗಿಸ್ಕೊಂಡೆ. ಪೂಜೆ ಎಲ್ಲ ಆಗಿದ ತಕ್ಷಣ ನೆಕ್ಸ್ಟು ಮಧ್ಯಾಹ್ನಕ್ಕೂ ಕೂಡ ಅಡುಗೆ ಮಾಡಿ ಇಟ್ಬಿಟ್ರೆ ಇವಾಗಲೇ ಸ್ವಲ್ಪ ಕೆಲಸ ಸಿಗುತ್ತೆ, ಏನಾದರೂ ಎಡಿಟಿಂಗ್ ಮಾಡೋದಕ್ಕೆ ಅಥವಾ ಏನಾದರೂ ನನ್ನ ವರ್ಕ್ ರಿಲೇಟೆಡ್ ಏನಾದರೂ ಮುಗಿಸ್ಕೋಬೋದು ಅಂತ. ಸೊ ಹಾಗೆ ಬೇಗ ಎಲ್ಲ ಮುಗಿಸ್ಕೊತಾ ಇದ್ದೆ. ಇನ್ನು ಪಾತ್ರೆ ಕೂಡ ಸ್ವಲ್ಪನೇ ಇದೆ, ಡಿಶ್ ವಾಷರಲ್ಲೇ ಒಂದಷ್ಟು ಪಾತ್ರೆ ಇದೆ, ಅದನ್ನ ಅನ್ಲೋಡ್ ಮಾಡಿ ಆಮೇಲೆ ಮತ್ತೆಲ್ಲ ಲೋಡ್ ಮಾಡಬೇಕು. ಹಾಗೆನ ಸೊಪ್ಪೆಲ್ಲ ವಾಶ್ ಮಾಡ್ಕೊಂಡಿದ್ದಾಯಿತು. ಹಾಗೆ ಇದು ಸ್ಪಿನ್ನರ್ ಬರುತ್ತಲ್ವ, ಸೊಪ್ಪು ಎಲ್ಲ ಮಾಯ್ಶ್ಚರ್ ನೀರೇನಿರುತ್ತೆ ಅದು ತೆಗಿಯೋದಕ್ಕೆ. ಫಸ್ಟ್ ಎಲ್ಲ ನಾನು ಐಕ್ಯದಲ್ಲಿ ನೋಡಿರೋದು, ಐಕ್ಯದಲ್ಲೇ ನಾನು ತೊಗೊಂಬಂದಿರೋದು. ಫಸ್ಟ್ ನೋಡ್ತಾ ಇದ್ನಲ್ಲ, ಇದೇನು ಯೂಸ್ಫುಲ್ ಆಗುತ್ತಾ, ಸುಮ್ಮನೆ ಏನು ವೇಸ್ಟ್ ಇದು, ಏನಕ್ಕೆ ಮಾಡಿದ್ದಾರೆ ಅಂತೆಲ್ಲ ಅನಿಸ್ತಾ ಇತ್ತು ಆ್ಯಕ್ಚುಲಿ. ಸೊ ಎಷ್ಟೊಂದು ಸರಿ ತೊಗೊಂಡಿರಲಿಲ್ಲ, ಸರಿ ಟ್ರೈ ಮಾಡೋಣ ಅಂದ್ಬಿಟ್ಟು ತೊಗೊಂಬಂದೆ. ನಿಜವಾಗ್ಲೂ ಸೊಪ್ಪು ಎಷ್ಟು ಚೆನ್ನಾಗಿ ನೀರೆಲ್ಲ ಬಂದ್ಬಿಡುತ್ತೆ ಅಂದರೆ ಚೆನ್ನಾಗಿರುತ್ತೆ, ನೀಟಾಗಿ ವಾಶ್ ಮಾಡ್ಬೋದು. ನನಗಂತೂ ಯೂಸ್ಫುಲ್ ಅಂತ ಅನ್ನಿಸ್ತು. ಸೊ ಇನ್ನು ಸೊಪ್ಪೆಲ್ಲ ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿದೆ. ಹಾಗೆ ಬೇಳೆನ ನಾನು ಒಂದು ಸ್ವಲ್ಪ ನೆನೆಸಕ್ಕಿಟ್ಟಿದ್ದೆ, ಒಂದು 15 ನಿಮಿಷ ಹಂಗೆ ನೆನೆಸ್ತೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ, ಅರಿಶಿನ ಹಾಕಿದ್ದೀನಿ, ಮತ್ತು ಪಾಲಕ್ ಮತ್ತು ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿದ್ದೀನಿ. ಹಾಗೆ ಅದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ, ಜೀರಿಗೆ ಸ್ವಲ್ಪ ಹಾಕಿದ್ದೀನಿ, ಮತ್ತು ಬೆಲ್ಲ ಮತ್ತು ಹುಣಸೆ ಹಣ್ಣು ಹಾಕಿದ್ದೀನಿ. ಸೊ ಹುಣಸೆ ಹಣ್ಣು ಹಾಕಿದ್ದೀನಲ್ಲ, ಸೊ ಟೊಮೆಟೊ ಕೂಡ ಒಂದನ್ನೇ ಆ್ಯಡ್ ಮಾಡ್ಕೊತೀನಿ ಅಷ್ಟೇ. ಸೊ ಇಲ್ಲಾಂದರೆ ಜಾಸ್ತಿ ಹುಳಿ ಆಗಿಬಿಡುತ್ತೆ. ಆ್ಯಕ್ಚುಲಿ ಒಂದು ಸ್ವಲ್ಪ ಜನ ಹೇಳ್ತಿದ್ರು ಪಾಲಕ್ ಜೊತೆ ಟೊಮೆಟೊನ ಆ್ಯಡ್ ಮಾಡಬಾರ್ದು ಅಂತ, ಅದು ಕಿಡ್ನಿ ಸ್ಟೋನ್ಸ್ಗೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ. ಬಟ್ ನನಗೆ ಗೊತ್ತಿಲ್ಲ ಅದು ಎಷ್ಟು ನಿಜನೋ ಏನೋ, ಬಟ್ ನಾನು ಮೊದಲಿಂದನೇ ಹಾಕ್ಕೊತಾನೆ ಹಂಗೆ ಬಂದಿದ್ದೀನಲ್ಲ, ನಿಜ ವರ್ಕ್ ಆಗುತ್ತೆ ಏನೋ ಗೊತ್ತಿಲ್ಲ. ಸೊ ಬಟ್ ಟೊಮೆಟೊ ಇದ್ರೇ ಚಂದ ಅಲ್ಲ ಟೇಸ್ಟ್ ಅಂದ್ಬಿಟ್ಟು ಹಾಕಿದೆ. ಹಾಗೆ ಅದಕ್ಕೆ ಸ್ವಲ್ಪ ಆಯಿಲ್ನ ಕೂಡ ಹಾಕಿದ್ದೀನಿ. ಸ್ವಲ್ಪ ಆಯಿಲ್ ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದು 3 to 4 ವಿಷಲ್ ಕೂಗಿಸ್ಕೊಂಡು ಒಗ್ಗರಣೆ ಕೊಟ್ಬಿಟ್ರೆ ಪಪ್ಪು ರೆಡಿ ಆಗಿಬಿಡುತ್ತೆ ಬೇಳೆ. ಹಾಗೆ ರೈಸ್ಗೂ ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟೆ, ತಿನ್ನೋ ಟೈಮಲ್ಲಿ ವಿಷಲ್ ಹೊಡ್ಸಿದ್ರೆ ಆಯಿತು ಅಂತ. ಏನು ಬಂತು?
ಸೊ ನನಗೆ ಅಂತ ಒಂದಷ್ಟು ಬಟ್ಟೆ ಎಲ್ಲ ಆರ್ಡ್ರ್ ಮಾಡಿದ್ದೆ. ತುಂಬ ದಿನ ಆಗಿತ್ತು ನಾನು ಆನ್ಲೈನ್ ಶಾಪಿಂಗ್ ಎಲ್ಲ ಮಾಡಿ. ಸೊ ನನಗೆ ಅನಿಸ್ತೈತೆ ಏನಕ್ಕೆ ಮೊದಲೆಲ್ಲ ತುಂಬ ಕ್ರೇಜ್ ಇತ್ತು ಶಾಪಿಂಗ್ ಮಾಡ್ತಿದ್ದೆ. ಬಟ್ ಇವಾಗ ಜಾಸ್ತಿ ಇಯಾನಾಗೆ ಏನು ನಾನು ಮೊಬೈಲ್ ತೆಗೆದ್ರು ಇಯಾನಾಗೆ ನೋಡ್ತಾ ಇರ್ತೀನಿ. ಅವಳಿಗೆ ಬಟ್ಟೆ, ಅವಳಿಗೆ ಶಾಪಿಂಗ್ ಅಂತ ಎಲ್ಲ. ಒಂದು ಪಾಯಿಂಟಲ್ಲಿ ಏನು ಅನ್ಸ್ಬಿಡುತ್ತೆ, ಯಾಕೆ ನಾನು ಮರ್ತೇ ಬಿಟ್ಟಿದ್ದೀನಿ ನಾನು ಶಾಪಿಂಗ್ ಮಾಡೋದು ಅಂತೆಲ್ಲ ಫೀಲ್ ಆಗ್ತಾಯಿತ್ತು. ಸೊ ಸರಿ ಏನೇ ಆಗಲಿ ಒಂದಷ್ಟು ನನಗೆ ಅಂತ ಒಂದು ಸ್ವಲ್ಪ ಬಟ್ಟೆನ ಆರ್ಡ್ರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು, ಸೊ ನಾನು ಹಂಗೆ ಯಾವಾಗಲೂ ಕಾರ್ಟಲ್ಲಿ ಹಾಕಿ ಇಟ್ಟಿರ್ತೀನಿ ವಿಶ್ ಲಿಸ್ಟಲ್ಲಿ ಎಲ್ಲ. ಸೊ ನೋಡ್ತಾ ಇದ್ದೆ. ಸೊ ನನಗೆ ಜಾಸ್ತಿ ಈ ಥರ ನಾನು ಯಾವಾಗ ಏನು ವೇರ್ ಮಾಡಿದ್ದೀನಿ ಆ ಥರ ಕಾಟನ್ ಮಟೀರಿಯಲ್ ಸ್ವಲ್ಪ ಕಂಫರ್ಟಬಲ್ ಆಗಿರಬೇಕು, ಆ ಥರ ಬಟ್ಟೆ ಇಷ್ಟ ಆಗುತ್ತೆ. ಸೊ ಎಷ್ಟೊಂದು ಸರಿ ತರಿಸಿರೋದೆಲ್ಲ ಇಷ್ಟ ಇಲ್ಲ ಅಂತಲೇ ರಿಟರ್ನ್ ಮಾಡಿದ್ದೀನಿ. ಬಟ್ ಈ ಸರಿ ನೋಡೋಣ ಯಾವ ಥರ ಇದೆ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಒಂದಷ್ಟು ಬಟ್ಟೆನ ತರಿಸಿರೋದನ್ನ. ಸೊ ಹಾಗೆ ಇನ್ನು ಮಧ್ಯಾಹ್ನಕ್ಕೆಲ್ಲ ರೆಡಿ ಆಯ್ತಲ್ಲ, ಹಾಗೆ ಸೌತೆಕಾಯಿ ಕೂಡ ಇತ್ತು. ಹಾಗೆ ಇದ್ರೆ ಹಂಗೆ ಆಗ್ಬಿಡುತ್ತೆ. ಇನ್ನು ಅದಕ್ಕೆ ಉಪ್ಪು ಖಾರ ಹಾಕಿ ಕೊಟ್ಟರೆ ಅಟ್ಲೀಸ್ಟ್ ತಿಂತಾ ಖಾಲಿ ಆಗ್ಬಿಡುತ್ತೆ, ಟೈಮ್ ಪಾಸ್ ಮಾಡ್ಕೊ ಅಂತ ಅಂದ್ಬಿಟ್ಟು. ಸೊ ಅಪ್ಪ ಮಗಳಿಗೆ ಕಟ್ ಮಾಡಿ ಕೊಟ್ಟೆ. ಇನ್ನು ಅಡುಗೆ ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಹಾಗೆ ನಿಮ್ಮಲ್ಲಿ ಕರ್ಮ ಅನ್ನೋದು ಎಷ್ಟು ಜನ ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ. ನಾನಂತರೂ ಕರ್ಮ ರಿಟರ್ನ್ಸ್ ಅನ್ನೋದನ್ನ ತುಂಬಾ ನಂಬ್ತೀನಿ. ಕರ್ಮಕ್ಕೆ ಒಳ್ಳೆಯದು ಕೆಟ್ಟದ್ದು ಅಂತ ಏನು ಗೊತ್ತಿಲ್ಲ. ನೀವು ಒಳ್ಳೇದು ಮಾಡಿದ್ರೆ ಒಳ್ಳೇದಾಗುತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದಾಗುತ್ತೆ. ನೀವು ಗೊತ್ತಿದ್ದು ಒಬ್ಬರಿಗೆ ಹರ್ಟ್ ಮಾಡೋದು, ಮೋಸ ಮಾಡೋದು, ಸುಳ್ಳು ಹೇಳೋದು ಎಲ್ಲ ಮಾಡಿದ್ರೆ ಖಂಡಿತ ನಿಮ್ಮ ಲೈಫಲ್ಲೂ ಕೂಡ ಅದು ರಿಟರ್ನ್ ಬಂದೇ ಬರುತ್ತೆ. ಸೊ ಆದಷ್ಟು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸೋಣ, ಒಳ್ಳೆಯದಾಗೇ ಇರೋಣ. ನೀವು ಕೆಟ್ಟದ್ದು ಮಾಡೋದ್ರಿಂದ ಅದು ನಿಮಗೆ ಕೆಟ್ಟದೇ ಆಗೋದೇ ಹೊರತಾಗಿ ಅದರಿಂದ ಏನೂ ಸಿಗೋದಿಲ್ಲ. ₹1 ಮೋಸ ಮಾಡಿದ್ದೀರಾ ಅಂದರೆ ಖಂಡಿತ ನೀವು ₹100 ದಂಡ ಫೇಸ್ ಮಾಡೇ ಮಾಡ್ತೀರಾ. ಯಾರನ್ನೂ ಬಿಡೋದಿಲ್ಲ ಕರ್ಮ ಅನ್ನೋದು. ಸೊ ಆದಷ್ಟು ಒಳ್ಳೆ ಕೆಲಸ ಮಾಡೋದನ್ನ ನಾವು ಪ್ರಯತ್ನ ಮಾಡೋಣ. ಎಲ್ಲದನ್ನು ದೇವ್ರಿಗೆ ಬಿಟ್ಬಿಡೋಣ. ಯಾರು ಕೆಟ್ಟದ್ದು ಬಯಸ್ತಾರೆ ಏನೋ ಅದೆಲ್ಲ ದೇವರೇ ನೋಡ್ಕೊತಾರೆ. ಅವ್ರಿಗೆ ಅಂತ ಒಂದು ಟೈಮ್ ಬಂದೇ ಬರುತ್ತೆ. ಎಲ್ಲರೂ ಅವ್ರವ್ರ ಲೈಫಲ್ಲಿ ಒಂದು ಎಕ್ಸ್ಪೀರಿಯೆನ್ಸ್ ಮಾಡೇ ಮಾಡ್ತಾರೆ. ಸೊ ನಾನಂತರೂ ಕರ್ಮನ ತುಂಬ ನಂಬ್ತೀನಿ. ಅದು ಕಾಣದೇ ಇರ್ಬೋದು, ಬಟ್ ಖಂಡಿತ ಎಲ್ಲರ ಲೈಫಲ್ಲಿ ಕರ್ಮ ಅನ್ನೋದು ಕಾಡುತ್ತೆ. ಸೊ ತಲೆ ಸ್ನಾನ ಎಲ್ಲ ಮಾಡಿದ್ದಾಯಿತು. ಏನಾಗೂ ತಲೆ ಸ್ನಾನ ಮಾಡಿಸ್ದೆ. ಚೆನ್ನಾಗಿ ಇವತ್ತು ಆಯಿಲ್ ಮಸಾಜ್ ಮಾಡಿಕೊಂಡು ಒಂದು 2 ಗಂಟೆ ಹಂಗೆ ಬಿಟ್ಟು ತಲೆ ಸ್ನಾನ ಮಾಡಿದ್ದು. ಇನ್ನು ಸ್ವಲ್ಪ ಪಾರ್ಸೆಲ್ ಬಂದಿದೆ. ಅಡುಗೆ ಕೆಲಸ ಎಲ್ಲ ಆಯಿತು. ಇನ್ನೇನಿಲ್ಲ, ಬೇಳೆ ಆಗಿದೆಯಲ್ಲ ಅದಕ್ಕೆ ಒಗ್ಗರಣೆ ಕೊಟ್ಬಿಟ್ರೆ ಮುಗೀತು. ಸೊ ಹಾಗೆ ಒಂದಷ್ಟು ಏನು ಮನೆಯಲ್ಲೇ ವೇರ್ ಮಾಡೋದಕ್ಕೆ ಒಂದು ಸ್ವಲ್ಪ ನೈಟ್ ವೇರ್ಸ್ನ ಆರ್ಡ್ರ್ ಮಾಡಿದ್ದೆ. ಸೊ ಹಂಗೆ ನೈಟ್ ಮಲ್ಕೊಂಡಾಗ ಸ್ಕ್ರಾಲ್ ಮಾಡ್ತಾ ಇರ್ತೀನಿ, ಯಾವ ಚೆನ್ನಾಗಿರುತ್ತೆ ಏನು ಮನೇಲಿ ಹಾಕೊಳ್ಳೋಕೆ. ನನಗೇನು ಗೊತ್ತಾ, ಕಂಫರ್ಟಬಲ್ ಇರಬೇಕು. ಇವಾಗ ಇಲ್ಲಿರೋ ಈ ವಾರ್ಡ್ರೋಬ್ ಆ ವಾರ್ಡ್ರೋಬ್ ಕಿರಣ್ ಹತ್ರ ಇರೋದ್ರ ಆಲ್ಮೋಸ್ಟ್ ಎಲ್ಲ ನಂದು ಫುಲ್ ಆಗಿದೆ. ಬಟ್ ಸೆಲೆಕ್ಟೆಡ್ ಬಟ್ಟೆ ಅಷ್ಟೇ ನನಗೆ ಇಷ್ಟ ಆಗುತ್ತೆ. ನೋಡಿ ಇದು ಎಷ್ಟು ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಕಾಟನ್ ಇದೆ. ಈ ಸೆಕೆಗೆ ನನಗೆ ಈ ಥರ ವೇರ್ ಮಾಡ್ಬೇಕು ಅನ್ಸುತ್ತೆ. ಬೇರೆ ಎಲ್ಲ ಇರುತ್ತೆ, ತೆಗಿತೀನಿ ಮತ್ತೆ ಕಂಫರ್ಟ್ ಇಲ್ಲ ಬೇಡ ಅಂದ್ಬಿಟ್ಟು ಮತ್ತೆ ಇದನ್ನೇ ಹಾಕ್ಕೊಂಡ್ಬಿಡ್ತೀನಿ ಆ ಥರ. ಸೊ ಶೂಟ್ ಏನೋ ಇದ್ದಾಗ ಅದು ಕಷ್ಟಪಟ್ಟು ಅಯ್ಯೋ ನನಗೆ ಏನು ಗೊತ್ತಾ, ಸೆಕೆಗೆ ಯಾವ ಥರ ಇರಿಟೇಟ್ ಆಗ್ತಾನೆ ಇರುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಲೂಸ್ ಇರಬೇಕು, ಕಂಫರ್ಟಬಲ್ ಆಗಿರಬೇಕು. ಈ ಥರ ಒಂದು ಬಟ್ಟೆ ನಂಗೆ ಜಾಸ್ತಿ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನೋಡ್ತಾ ಇದ್ದೆ ಇವಾಗ ಮನೆಯಲ್ಲೇ ವೇರ್ ಮಾಡೋಕ್ಕೆ. ಮತ್ತು ಕಾಟನ್ ಬಟ್ಟೆ ಏನಾದರೂ ಇದಾವ ಅಂತ. ಸೊ ಒಂದಷ್ಟು ಆರ್ಡ್ರ್ ಮಾಡಿದ್ದೀನಿ. ಆಲ್ರೆಡಿ ಒಂದು ಸ್ಕರ್ಟ್ ಬಂದಿದೆ, ಚೆನ್ನಾಗಿದೆ ಅದು ನೆಕ್ಸ್ಟು ಟ್ರಿಪ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ಒಂದು ಟ್ರಿಪ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಸದ್ಯದಲ್ಲೇ. ನೋಡೋಣ, ಕಿರಣ್ ಬರ್ಡೇ ಬಂತಲ್ವಾ, ಹಾಗಾಗಿ ಸಕ್ಕತ್ತಾಗಿದೆ. ಇದು ಬಂದು ಈ ಥರ ಬರುತ್ತೆ. ನಾನು ಸ್ವಲ್ಪ ಲಾರ್ಜಲ್ಲೇ ಮಾಡಿದ್ದೀನಿ. ಆ್ಯಕ್ಚುಲಿ ನನಗೆ ಮೀಡಿಯಮ್ ಕರೆಕ್ಟ್ ಆಗುತ್ತೆ. ನಾನು ಆಲ್ರೆಡಿ ಹೇಳ್ದಂಗೆ ನಂಗೆ ಸ್ವಲ್ಪ ದೊಡ್ಡದಾಗಿ ಇಷ್ಟ ಆಗುತ್ತೆ ಸೈಜ್ ಅಂದ್ಬಿಟ್ಟು ಲಾರ್ಜ್ ಸೈಜ್ ಇದು ಬರುತ್ತೆ. ಇಲ್ಲಿ ಒಂದು ಪಾಕೆಟ್ ಕೊಟ್ಟಿದ್ದಾರೆ. ಬಟ್ಟೆ ಚೆನ್ನಾಗಿದೆ, ಹತ್ರದಿಂದ ತೋರಿಸ್ತೀನಿ ರೀ. ಈ ಥರ ಬಟ್ಟೆ ಮಸ್ತಾಗಿದೆ. ನನಗೆ ಇದರಲ್ಲಿ ಇಷ್ಟ ಆಗಿದ್ದು ಕ್ಯೂಟ್ ಅನಿಸ್ತೀನಿ ಗೊತ್ತಾ, ಇದು ಲೇಸ್ ಕೊಟ್ಟಿದ್ದಾರೆ ಇಲ್ಲೆಲ್ಲ ನೋಡಿ, ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಇದು ಲೇಸ್ ಕೊಟ್ಟಿದ್ದಾರಲ್ಲ, ಸೊ ಹಾಗಾಗಿ ನನಗೆ ಇದು ಇಷ್ಟ ಆಯಿತು. ಇದು ನಾವು ವೇರ್ ಮಾಡಿ ತೋರಿಸ್ತೀನಿ, ನಿಮಗೆ ತೋರಿಸಿದ್ರೆ ಗೊತ್ತಾಗಲ್ಲ. ಇದೆ ಮಸ್ತಾಗಿದೆ ಬಟ್ಟೆ. ಇಲ್ಲಿ ಕೂಡ ಲೇಸ್ ಕೊಟ್ಟಿದ್ದಾರೆ, ಸ್ಲೀವ್ಸ್ ಹತ್ರ, ಇಲ್ಲಿ ನೆಕ್ ಹತ್ರ, ಮತ್ತು ಇಲ್ಲಿ ಸೈಡ್ಗೆ ಕಟ್ಟಿದೆ. ಸೊ ಈ ಥರ ಇದೆ, ಫುಲ್ ಕಂಪ್ಲೀಟ್ ಲೇಸ್ ಇದೆ. ನನಗೆ ಈ ಲೇಸ್ಗೆ ಸಕ್ಕತ್ ಇಷ್ಟ ಆಗಿ ತೊಗೊಂಡಿದ್ದು. ಪ್ಲಸ್ ಇಲ್ಲಿ ಸ್ಲೀವ್ಸ್ಗೂ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಕಟ್ಸ್ ಇದೆ, ಸ್ವಲ್ಪ ಕಂಫರ್ಟ್ ಇರುತ್ತೆ, ಲೂಸ್ ಆಗಿರುತ್ತೆ. ಇಲ್ಲಿ ಹಿಂಗಿದ್ಬಿಟ್ರೆ ಏನೋ ಒಂಥರ ಇಲ್ಲ. ಇದು ಕಟ್ಸಿದ್ರೆ ಸ್ವಲ್ಪ ಆರಾಮಾಗಿ ಫ್ರೀ ಆಗಿರ್ಬೋದು, ಕುತ್ಕೊಂಡಾಗ ಎಲ್ಲ ಚೆನ್ನಾಗಿದೆ. ಮಟೀರಿಯಲ್ ಕೂಡ ಸಖತ್ತಾಗಿದೆ. ಮತ್ತು ಇಲ್ಲಿ ಪಾಕೆಟ್ ಕೊಟ್ಟಿದ್ದಾರೆ. ಇಲ್ಲೊಂದು ಪಾಕೆಟ್, ಈ ಕಡೆ ಸೈಡ್ ಕೂಡ ಒಂದು ಪಾಕೆಟ್ ಕೊಟ್ಟಿದ್ದಾರೆ. ಸಖತ್ತಾಗಿದೆಲ್ಲ.
ಬಟ್ ಇದು ಎಷ್ಟು 500 ಕಮ್ಮಿನೇ ಸಿಗ್ತಾ, ಆ್ಯಕ್ಚುಲಿ ಆಫರಲ್ಲಿ ನಡೀತಾ ಇತ್ತು ಅಂದ್ಬಿಟ್ಟು ತೊಗೊಂಡೆ. ಹುಡುಕಿ 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 ತುಂಬ ಹುಡುಕಿ ನಾನು ರಿವ್ಯೂಸ್ ಎಲ್ಲ ನೋಡಿ ಮಟೀರಿಯಲ್ ಹೆಂಗಿದೆ ಅಂತ ಎಲ್ಲ ನೋಡಿ ಆಮೇಲೆ ಆರ್ಡ್ರ್ ಮಾಡಿರೋದು. ಯಾಕಂದರೆ ಮತ್ತೆ ರಿಟರ್ನ್ ಕೊಟ್ಟು ಅದೆಲ್ಲ ಬೇಡ ಅಂದ್ಬಿಟ್ಟು ಸೈಜು ಪರ್ಫೆಕ್ಟ್ ಆಗಿದೆ. ವಾಶ್ ಮಾಡಿದ್ರೆ ಇನ್ನೂ ಸಾಫ್ಟ್ ಆಗುತ್ತೆ. ನೆಕ್ಸ್ಟ್ ಇದೊಂದಿದೆ. ನನಗೆ ಈ ಥರ ಬ್ರೈಟ್ ಕಲರ್ಸ್ ತುಂಬ ಇಷ್ಟ ಆಗುತ್ತೆ, ನನಗೆ ಸೂಟ್ ಆಗುತ್ತೆ. ಸೊ ಹಾಗಾಗಿ ಮಸ್ತಾಗಿದೆ. ನಾನು ಹೆಂಗೆ ಅನ್ಕೊಂಡಿದ್ದೆ ಹಂಗೆ ಇದೆ. ಏನು ಗೊತ್ತಾ, ಎಷ್ಟೊಂದು ಬಟ್ಟೆ ತೊಗೊಬೋದು, ಶಾಪಿಂಗ್ ಮಾಡ್ಬೋದು, ಇಡೀ ವಾರ್ಡ್ರೋಬ್ ಎಲ್ಲ ತುಂಬ್ಕೊಂಡು ಇಟ್ಕೋಬೋದು. ಬಟ್ ಒಂದಷ್ಟು ಬಟ್ಟೆ ಇರ್ತವೆ, ಅದು ಫೀಲ್ ಹೆಂಗಿರುತ್ತೆ, ಟಚ್ ಅಂದರೆ ತುಂಬ ಕಂಫರ್ಟ್ ಇರುತ್ತೆ. ಯಾವಾಗ ಫುಲ್ ಟ್ರಾವೆಲಿಂಗಿಗೂ ಇರುತ್ತೆ, ಮನೇಲೂ ಇರ್ಬೋದು. ನಮಗೆ ನಾವು ಎಷ್ಟು ಕಂಫರ್ಟಬಲ್ ಡ್ರೆಸ್ ಹಾಕೊತೀವಿ ಅಷ್ಟು ನಮಗೆ ಒಳ್ಳೊಳ್ಳೆ ಏನೋ ಪೀಸ್ಫುಲ್ ಆಗಿರುತ್ತೆ, ಕಾಮ್ ಆಗಿರುತ್ತೆ, ಇನ್ನಷ್ಟು ಒಳ್ಳೆ ವೀಡಿಯೋಸ್ ಮಾಡಬೇಕು ಹಂಗೆ ಹೆಂಗೆ ಅನಿಸ್ತಾ ಇರುತ್ತೆ. ಸೊ ಅದೇ ರೀಸನ್ಗೆ ನಾನು ಸ್ವಲ್ಪ ಚೆನ್ನಾಗಿರೋದೆಲ್ಲ ಹುಡುಕಿ ಹುಡುಕಿ ನೋಡಿ ತರಿಸ್ದೆ. ಇದೊಂದಿದೆ. ಇದು ಆರಾಮಾಗಿ ಇವಾಗ ಇದನ್ನು ವೇರ್ ಮಾಡಿದಾಗ ನಾವು ಆಚೆ ಕೂಡ ಹೋಗ್ಬೋದು, ಇನ್ ಕೇಸ್ ಸ್ವಲ್ಪ ಆಚೆ ಹೋಗ್ಬೇಕಂದಾಗೂ ಕೂಡ. ಐ ಥಿಂಕ್ ಇದು ಲಾರ್ಜಸ್ ತುಂಬ ದೊಡ್ಡದಾಯಿತು ಅನಿಸ್ತಾ ಇದೆ. ಮೀಡಿಯಮ್ ಸರಿ ಹೋಗ್ತಾ ಇತ್ತೇನೋ. ಇಲ್ಲಿ ನೋಡಿ, ಇಲ್ಲಿ ಪಾಕೆಟ್ ಕೊಟ್ಟಿದ್ದಾರೆ ಮತ್ತು ಹಾರ್ಟ್ ಬೇರೆ ಇದೆ. ಕ್ಯೂಟ್. ಸೊ ಬಟ್ ಇದು ದೊಡ್ಡದಾಗುತ್ತೆ ಅನಿಸುತ್ತೆ, ಟ್ರೈ ಮಾಡೋಣ. ಸ್ವಲ್ಪ ಲೂಸ್ ಇದೆ ಬಟ್ ಚೆನ್ನಾಗಿದೆ. ಮಟೀರಿಯಲ್ ಕೂಡ ಅಷ್ಟೇ, ವಾಶ್ ಮಾಡಿದ್ಮೇಲೆ ಇನ್ನೂ ಸ್ವಲ್ಪ ಸಾಫ್ಟ್ ಆಗುತ್ತೆ. ಈ ಥರ ಬರುತ್ತೆ. ಇಲ್ಲಿ ನೋಡಿ ಕ್ಯೂಟಾಗಿ ಹಾರ್ಟ್ ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ. ಮತ್ತು ಇದಕ್ಕೂ ಕೂಡ ಪಾಕೆಟ್ ಇದೆ. ಇಲ್ಲಿ ಸಡನ್ನಾಗಿ ಇವಾಗ ನಾನು ಶೂಟ್ ಮಾಡ್ತಾ ಇರ್ತೀನಿ, ಏನೋ ಒಟ್ಟಿನಲ್ಲಿ ಸಡನ್ನಾಗಿ ಪಾಕೆಟ್ ಮೊಬೈಲ್ ಇಟ್ಕೊಳ್ಳೋಕ್ಕೆ ಹಂಗೆ ಏನಾದರೂ ಬೇಕಾದಾಗ ಸಕ್ಕತ್ತಾಗಿರುತ್ತೆ. ಇದನ್ನು ಚೆನ್ನಾಗಿದೆ, ಇದನ್ನು ನಾನು ಇಟ್ಕೋತೀನಿ. ಆ ಡ್ರೆಸ್ಸು ಅಷ್ಟೇ. ಲಾರ್ಜ್ ಸ್ವಲ್ಪ ದೊಡ್ಡದಾಗುತ್ತೆ ಅಂದ್ಕೊಂಡೆ, ಬಟ್ ಪರವಾಗಿಲ್ಲ, ಕರೆಕ್ಟಾಗಿದೆ. ವಾಶ್ ಮಾಡಿದ್ಮೇಲೆ ಇನ್ನು ಸ್ವಲ್ಪ ಇದಾಗ್ಬೋದು. ಮೀಡಿಯಮ್ ತೊಗೊಂಡ್ರೆ ಏನಾಗುತ್ತೆ, ಈ ಥರ ಫಿಟ್ಟಿಂಗ್ ಹಿಂಗೆ ಬಂದುಬಿಡುತ್ತೆ. ಇಷ್ಟು ಬರುತ್ತೆ ಅನ್ಸುತ್ತೆ ಮೀಡಿಯಮ್ ತೊಗೊಂಡ್ರೆ ಫಿಟ್ಟಿಂಗ್. ನಂಗೆ ಈ ಥರ ಇದ್ದರೆ ಮನೇಲಿ ಇರಿಟೇಷನ್ ಆಗುತ್ತೆ. ಸೊ ಹಾಗಾಗಿ ಲೂಸ್ ಇರಬೇಕು, ಈ ಥರ ಇದ್ದರೆ ಇಷ್ಟ. ಸೊ ಇದಾದಮೇಲೆ ನೆಕ್ಸ್ಟ್ ಒಂದು ಇನ್ನೊಂದು ಆ್ಯಕ್ಚುಲಿ ಬರೋಕ್ಕಿದೆ. ನಮ್ಮನೆ ಕುಕ್ಕರೇ. ಕಿರಣ್ ಆಫ್ ಮಾಡ್ತೀಯಾ? ಸೊ ಇವಾಗ ಜಸ್ಟ್ ಒಂದು ಪ್ಯಾಂಟ್ ತರಿಸಿದ್ದೀನಿ, 2 ಪ್ಯಾಂಟ್. ಬಟ್ಟೆ ಇದು ಕಾಟನ್ ಅಲ್ಲ ಅನಿಸುತ್ತೆ, ಬಟ್ ಸ್ಟ್ರೆಚಬಲ್ ಇದೆ. ಈ ಸಮ್ಮರ್ಗೆ ಹಾಕೋಕ್ಕಾಗಲ್ಲ ಮೋಸ್ಟ್ಲಿ. ಸ್ಟ್ರೆಚಬಲ್ ಇದೆ, ಫುಲ್ ಕೆಳಗಡೆ ಲೆಂತ್. ಇಲ್ಲಿ ಇನ್ನೊಂದೇನು ಗೊತ್ತಾ ಪ್ರಾಬ್ಲಮ್, ನನ್ನ ಹೈಟಿಗೆ ಯಾವುದೂ ಸಿಗೋದಿಲ್ಲ. ನನಗಿನ್ನ ಎಲ್ಲ ಉದ್ದನೇ ಇರುತ್ತೆ. ಸೊ ಕಟ್ ಮಾಡಿಸ್ಬೇಕು ಎಲ್ಲದು, ಹಂಗಾಗುತ್ತೆ. ಇದು ಹೆಂಗೋ ಗೊತ್ತಿಲ್ಲ. ಇದಕ್ಕೊಂದು ಪಾಕೆಟ್ ಇದೆ. ಈ ಒಂದು ಕಲರಲ್ಲಿ ತರಿಸಿದ್ದೀನಿ, ಅದರಲ್ಲೇ ಇನ್ನೊಂದು ಕಲರ್ ತರಿಸಿದ್ದೀನಿ. ಆಲ್ರೆಡಿ ನನ್ನ ಹತ್ರ ಬ್ಲ್ಯಾಕ್ ತುಂಬ ಇತ್ತು. ಸೊ ಹಾಗಾಗಿ ಈ ಕಲರ್ ಒಂದು, ಬ್ರೌನ್ ಕಲರ್, ಬೇಜ್ ಕಲರ್ ಒಂದು, ಮತ್ತು ಬ್ರೌನ್ ಕಲರ್. ಸೊ ಇವಾಗ ನಾವು ಇದನ್ನ ವೇರ್ ಮಾಡಿ ಕ್ರಾಪ್ ಟಾಪ್ ಹಾಕ್ಕೊಂಡು ಆಚೆ ಕೂಡ ಹೋಗ್ಬೋದು. ಟ್ರಾವೆಲಿಂಗ್ ಟೈಮಲ್ಲಿ ಚೆನ್ನಾಗಿರುತ್ತೆ ಅಂತ ತರಿಸಿದ್ದೀನಿ. ಇದನ್ನು ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ 2 ಪ್ಯಾಂಟ್, ಬಟ್ ಕಾಟನ್ ಅಂತೂ ಅಲ್ಲ. ನೋಡೋಣ ವೇರ್ ಮಾಡಿ ಹೈಟ್ ಸಾಕಾಗುತ್ತೋ ಇಲ್ಲೋ ಅಂತ. ಇನ್ನೊಂದೇನೆಂದರೆ ಸ್ಟ್ರೆಚಬಲ್ ಇದೆ, ಸಕ್ಕತ್ತಾಗಿದೆ. ಹೈಟ್ ಕಾಣ್ತೀನಿ ಸ್ವಲ್ಪ, ಪರವಾಗಿಲ್ಲ. ಬಟ್ ನನ್ನ ಹೈಟಿಗೆ ನೋಡಿ ಈ ಥರ ಇರುತ್ತೆ ಪ್ಯಾಂಟ್ ಕೆಳಗಡೆ. ಚೆನ್ನಾಗಿದೆ ಚೆನ್ನಾಗಿದೆ. ಇಷ್ಟು ಹೈಟ್ ಇದೆ, ಸ್ವಲ್ಪ ಕಟ್ ಮಾಡಿಸಿದ್ರೆ ಸರಿ ಹೋಗ್ಬೋದು. ಇದು ಸಕ್ಕತ್ತಾಗಿದೆ, ನಂಗೆ ಇಷ್ಟ ಆಯಿತು. ಇದು ರಿಟರ್ನ್ ಮಾಡೋಣ ಅಂದ್ಕೊಂಡೆ, ಬಟ್ ಬೇಡ. ಟ್ರಾವೆಲಿಂಗ್ ಟೈಮಲ್ಲಿ ಎಲ್ಲ ಸಕ್ಕತ್ತಿರುತ್ತೆ, ಕಂಫರ್ಟಬಲ್ ಆಗಿರುತ್ತೆ. ಸೊ ಇದೊಂದು, ಇದರಲ್ಲೇ ಸೇಮ್ ಮರೂನ್ ಕಲರ್ ಒಂದಿದೆ. ಸೊ ಅದರಲ್ಲಿ ಸೇಮ್ ಇದೆ ಮರೂನ್ ಕಲರ್. ಸೊ ಇದೆಲ್ಲ ಡ್ರೆಸ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ, ಒಂದ್ಸರಿ ಚೆಕ್ ಮಾಡಿ. ಹಾಗೆ ಕಮೆಂಟಲ್ಲಿ ಕೂಡ ನಾನು ಪಿನ್ ಮಾಡಿರ್ತೀನಿ. ಹಾಗೆ ನಾನು ಹೇರ್ ವಾಶ್ ಎಲ್ಲ ಆಗಿರುತ್ತಲ್ವ, ಸ್ವಲ್ಪ ವೆಟ್ ಇದೆ ಅಂದಾಗ ಹೇರ್ ಸೆರಮ್ನ ಅಪ್ಲೈ ಮಾಡ್ತೀನಿ. ಸೊ ಡ್ರೈ ಫ್ರೀಝಿ ಆ ಥರ ಅನಿಸೋದಿಲ್ಲ. ಸೊ ನಾನು ಯೂಸ್ ಮಾಡೋದು ಯಾವುದೋ ಒಂದು ಬ್ರ್ಯಾಂಡ್, ನಂಗೆ ಇದೇ ಪರ್ಟಿಕ್ಯುಲರ್ ಇದು ಅಂತ ಯೂಸ್ ಮಾಡಲ್ಲ. ಸೊ ನಂಗೆ ಗೊತ್ತಿಲ್ಲ, ಅದೇ ಆ್ಯಕ್ಚುಲಿ ನೇಮೇ ಗೊತ್ತಿಲ್ಲ ನೋಡಿ, ಆ ಥರ ಯೂಸ್ ಮಾಡ್ತೀನಿ. ಸೊ ನಿಮ್ಗೆ ಯಾವ ಸೂಟ್ ಆಗುತ್ತೆ ಆ ಥರ ಒಂದು ಸೆರಮ್ನ ಯೂಸ್ ಮಾಡಿಕೊಂಡ್ರೆ ಆಯಿತು. ಇನ್ನು ನಾನು ಹೇರ್ ಸೆರಮ್ ಎಲ್ಲ ಹಾಕಿ ಆಯಿತು, ಹಾಗೆ ಒಗ್ಗರಣೆ ಕೂಡ ಕೊಡೋಣ ಅಂತ
ಮಾಡಿಕೊಟ್ಟೆ. ಇನ್ನು ಯಾನಾಗೆ ಕೂಡ ಊಟ ಮಾಡಿಸ್ಬೇಕಿತ್ತು, ಅವಳಿಗೆ ಊಟ ಮಾಡಿಸೋದು ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿರುತ್ತೆ. ಇವಾಗ ಒಂದು 3-4 ಡೇಸಿಂದ ಅವಳು ಮಾಡ್ತಾಯಿಲ್ಲ. ಮೊದಲೆಲ್ಲ ಮಾಡ್ತಾಯಿದ್ಲು, ಅದು ಏನಕ್ಕೆ ಗೊತ್ತಿಲ್ಲ. ಒಂದೊಂದು ಸರಿ ತಿನ್ನಿಸ್ಬಿಟ್ರೆ ಅದೇ ಅಭ್ಯಾಸ ಮಾಡ್ಕೊಂಡ್ಬಿಡ್ತಾರೆ. ಸೊ ಸರಿ ಅವಳು ತಿಂದರೆ ಸಾಕು ಅಂತ ತಿನ್ನಿಸ್ತಾ ಇದ್ದೀನಿ. ಇನ್ನು ಸ್ಕೂಲ್ ಬೇರೆ ಸ್ಟಾರ್ಟ್ ಆಗಿಬಿಡುತ್ತೆ, ಗೊತ್ತಿಲ್ಲ ಅವಾಗ ಹೆಂಗೆ ಮ್ಯಾನೇಜ್ ಮಾಡೋದು ಏನು ಅಂತ. ಸೊ ಎಷ್ಟು ತಿಂತಾಳೋ ತಿನ್ನಲಿ ಅಂತ ತಿನ್ನಿಸಿದ್ದಾಯಿತು. ಹಾಗೆ ಟೀ ಮಾಡೋಕ್ಕಿಟ್ಟಿದ್ದೆ. ವೆದರ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ಆರಾಮಾಗಿ ಬಾಲ್ಕನಿಲಿ ಬಂದು ಟೀ ಕುಡಿಯೋಣ ಅಂತ ನಿಂತ್ಕೊಂಡು ಟೀ ಕುಡಿತಾ ಇದ್ರೆ ಅಷ್ಟೊತ್ತಿಗೆ ನಮ್ಮ ಮಗಳು ಬಂದು ಏನು ಹೇಳ್ತಾಳೆ ಕೇಳಿಸ್ಕೊಳ್ಳಿ. ಸೊ ಮಕ್ಕಳೇ ಹಂಗೆ ಅಲ್ವಾ, ನೀವು ತಿನ್ನಬೇಕಾದ್ರೆ ಕುಡಿಬೇಕು ಏನಾದರೂ ಇದು ಕೆಲಸ ಇದ್ದಾಗೇ ಬಂದುಬಿಡ್ತಾರೆ. ಸೊ ಅದು ಕೆಲಸ ಏನಿತ್ತು ಅದೆಲ್ಲ ಮುಗಿಸ್ಕೊಂಡೆ. ಹಾಗೆ ದೇವ್ರ ಪೂಜೆ ಸಾಯಂಕಾಲಕ್ಕೆ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೆ. ಹಾಗೆ ಬಟ್ಟೆಗಳು ಕೂಡ ತುಂಬ ಇತ್ತು. ಸೊ ಅದೆಲ್ಲ ವಾಶ್ ಮಾಡೋಕೆ ಹಾಕಿ ಇನ್ನು ಪೂಜೆ ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೆ. ಹಾಗೆ ಒಂದೊಂದು ಸರಿ ಹೆಂಗೆ ಅನಿಸ್ಬಿಡುತ್ತೆ ಅಂದರೆ ನನಗೆ ಸಡನ್ನಾಗಿ ಲೋ ಫೀಲ್ ಆಗಿಬಿಡುತ್ತೆ, ಲೋನ್ಲಿ ಫೀಲ್ ಬಂದುಬಿಡುತ್ತೆ, ಅಳು ಬರೋಕ್ಕೆಲ್ಲ ಸ್ಟಾರ್ಟ್ ಆಗುತ್ತೆ. ಈ ಥರ ಯಾಕಾಗುತ್ತೆ ಅಂತ ಗೊತ್ತಿಲ್ಲ. ತುಂಬ ಅಳಬೇಕು ಅಂತ ಅನಿಸುತ್ತೆ. ನಿಮ್ಮನ್ನು ನೀವು ಎಷ್ಟು ಅರ್ಥ ಮಾಡ್ಕೊತೀರೋ ಅದರಷ್ಟು ಬೇರೆ ಯಾರೂ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ ಅನ್ನೋ ಥರ ಎಲ್ಲ ಆಗುತ್ತೆ. ಓವರ್ ಥಿಂಕಿಂಗ್ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ, ತುಂಬ ಅಳು ಬರುತ್ತೆ. ಸೊ ಆ ಥರ ಟೈಮಲ್ಲಿ ನಾನು ಎಷ್ಟೊಂದು ಸರಿ ಒಬ್ಬಳೇ ಹತ್ತಿರೋದು ಇದೆ. ಸೊ ಗೊತ್ತಿಲ್ಲ, ಅದು ಒಂಥರ ಆ ಥರ ಆದಮೇಲೆ ಸಮಾಧಾನ ಆಗುತ್ತಲ್ವ, ಸಾಕು ಸರಿ. ಒಂದೊಂದು ಸರಿ ಆ ಥರ ಆಗುತ್ತೆ ಅನಿಸುತ್ತೆ ಎಲ್ಲರ ಲೈಫಲ್ಲಿ, ಆ ಥರ ಆ್ಯಂಗ್ಸೈಟಿ, ಸ್ಟ್ರೆಸ್ ಫೀಲ್ ಆಗೋದು, ಲೋನ್ಲಿ ಫೀಲ್ ಆಗೋದು. ಸೊ ಗೊತ್ತಿಲ್ಲ, ನನಗೂ ಅವಾಗವಾಗ ಈ ಥರ ಆಗುತ್ತೆ. ನನಗೊಬ್ಳಿಗೇನ ಅಥವಾ ನಿಮಗೂ ಈ ಥರ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಅಯ್ಯೋ ಏನು ತಿಂತಾ ಇದೆಯಾ? ಯೋಗಟ್. ಏನದು? ಸೊ ಇವಾಗ ಜಸ್ಟ್ ಆಲ್ರೆಡಿ ಬ್ಲಾಗ್ ಸ್ಟಾರ್ಟ್ ಆಗಿದೆ. ಸೊ ಪೂಜೆ ಎಲ್ಲ ಆಯಿತು, ದೇವ್ರ ಪೂಜೆ ಎಲ್ಲ ಮಾಡಿದ್ದಾಯಿತು. ಅಪ್ಪ ಮಗಳು ಅಡುಗೆ ಮನೇಲಿ ಏನು ಮಾಡ್ತಾ ಇದ್ದಾರೆ? ಏನು ಮಾಡ್ತಾ ಇದ್ದೀರಾ ಅಪ್ಪ ಮಗಳು? ಏನು ಬೇಬಿ ಕಾರ್ನ? ನೀನೇ ಬೇಬಿ? ಹೌದಾ, ಎಲ್ಲಿದೆ? ಹೌದಾ, ಹೆಂಗೆ? ಸುಟ್ಟಿಲ್ವಾ? ಇಡು ಇವಾಗ. ಹಿಂಗೆಲ್ಲ ಮಾಡಬಾರ್ದು, ಬಿಸಿ ಇರುತ್ತೆ ಆಯ್ತಾ. ಇನ್ನೂ ಆಗಿಲ್ವಾ? ಇದೇ ಫಸ್ಟ್ ಡಬಲ್ ಫ್ರೈ. ಒಂದು ಸರಿ ಫ್ರೈ ಮಾಡಿ ತೆಗೆದು ಮತ್ತೆ ಫ್ರೈ ಮಾಡೋದಾ? ಸರಿ, ಎಲ್ಲ ಕಲಿಸಿದ್ದಾರೆ. ಏನು? ಹೌದಾ, ಏನೇನು ಹಾಕ್ದೆ ಅದಕ್ಕೆ? ಸರಿ, ಪಪ್ಪ ಕೇಳ್ತಾ ಇದೀನಿ, ನೀರು ಅದರೊಳಗಡೆ ಏನೇನು ಹಾಕಿದಾರೆ ಅಂತ. ಏನೇನು ಹಾಕಿದ್ಯಾ? ಬೇಬಿ ಕಾರ್ನ್. ಸಾಬಾಸ್. ಬೇಬಿ ಕಾರ್ನ್ ಮಾಡ್ತಾ ಇದೀಯಾ? ಬೇಬಿ ಕಾರ್ನ್ ಇಲ್ಲದೆ ಇನ್ನ ಸರಿ. ಬೇಬಿ ಕಾರ್ನ್ಗೆ ಏನು? ಹೌದಾ, 2 ಟೈಮ್ಸ್ ಮಾಡ್ಬೇಕಾ ಫ್ರೈ? ಕ್ರಿಸ್ಪಿ ಪೆಪ್ಪರ್, ವೈಟ್ ಪೆಪ್ಪರ್, ಬ್ಲಾಕ್ ಪೆಪ್ಪರ್, ಸಾಲ್ಟ್, ಖಾರದ ಪುಡಿ, ಆಮೇಲೆ ಕಾರ್ನ್ಫ್ಲೋರ್ ಎಲ್ಲ ಮಿಕ್ಸ್ ಮಾಡ್ಬೇಕು ಚೆನ್ನಾಗಿ. ಮಿಕ್ಸ್ ಮಾಡ್ಬಿಟ್ಟು ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಮಿಕ್ಸ್ ಮಾಡಬೇಕು. ಚೆನ್ನಾಗಿದೆ. ಸ್ವಲ್ಪ ಬಿಟ್ಟು ಮತ್ತೆ ಮಿಕ್ಸ್ ಮಾಡ್ಬೇಕು. ಯಾಕಂದ್ರೆ 3 ಸತಿ ಮಿಕ್ಸ್ ಮಾಡಬೇಕು. ನಿಜವಾಗ್ಲೂ. ಓಕೆ. ಯಾಕಂದ್ರೆ ಫಸ್ಟ್ ಟೈಮ್ ಬರೀ ಪೆಪ್ಪರ್ ಅದೆಲ್ಲ ಹಾಕಿ ಕೋಟ್ ಮಾಡಬೇಕು. ಸೆಕೆಂಡ್ ಟೈಮ್ ಸ್ವಲ್ಪ ಕಾರ್ನ್ಫ್ಲವರ್ ಹಾಕಬೇಕು. ಥರ್ಡ್ ಟೈಮ್ ಜಾಸ್ತಿ ಕಾರ್ನ್ಫ್ಲವರ್ ಹಾಕಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಟೋಟಲ್ ಒಟ್ನಲ್ಲಿ ನೋಡೋಣ ಟೇಸ್ಟ್ ಹೆಂಗೆ ಬರುತ್ತೆ. ಮಿಕ್ಸ್ ಮಾಡಿ ಆಮೇಲೆ ನೀರಲ್ಲಿ ಚೆನ್ನಾಗಿ ಕುದಿಸ್ಬೇಕು. ನೀರಾ ಎಣ್ಣೆನಾ? ನೀರಲ್ಲಿ. ನೀನು ಹೇಳಿದ್ರೆ ರೆಸಿಪಿ ಕಿರಣ, ಇದು ನೀರಾ ಎಣ್ಣೆ? ಅದೇ ಎಣ್ಣೆ, ಬಟ್ ಬೇಬಿ ಕಾರ್ನ್ ಫಸ್ಟ್ ಬ್ಲಾಂಚ್ ಮಾಡಿರ್ಬೇಕು. ಯಾಕಂದ್ರೆ ನಾವು ಇದಾಕಿರ್ತೀವಲ್ವಾ ಪೆಪ್ಪರ್ ಅದೆಲ್ಲ ಕೋಟಿಂಗ್ ಬಿಟ್ಕೋಬೇಕು. ಅದಕ್ಕೆ ಏನೋ ರೆಸಿಪಿ ನೆಕ್ಸ್ಟ್ ಟೈಮ್ ಶೇರ್ ಮಾಡ್ತೀನಿ. ಇವ್ರು ಹೇಳಿದ್ ನನಗೆ ಏನೂ ಅರ್ಥ ಆಗಿಲ್ಲ. ಈಸಿ ಅದು. ಫಸ್ಟ್ ಬೇಬಿ ಕಾರ್ನ್ ಎಲ್ಲ ಮಿಕ್ಸ್ ಮಾಡಿ ನೀರಲ್ಲಿ ಹಾಕ್ಬೇಕು, ತೊಳಿಬೇಕು ಚೆನ್ನಾಗಿ. ನನಗೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ನಿಜ ಅರ್ಥ ಆಗಿಲ್ಲ. ನೆಕ್ಸ್ಟ್ ಟೈಮ್ ಶೇರ್ ಮಾಡ್ತೀನಿ. ಏನಾಗ ಅರ್ಥ ಆಗಿದೆ ಅನ್ಸುತ್ತೆ ಅಲ್ಲಮ್ಮ? ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ?
ನೀರದು ಈ ಥರ ಬಬಲ್ಸ್ ಬಂದರೆ ನೋಡು. ಈ ಥರ ಬಬಲ್ಸ್ ಬಂದರೆ ಎಣ್ಣೆ ಕಾದಿದೆ ಅಂತ ಅರ್ಥ. ಒಟ್ನಲ್ಲಿ ನೋಡೋಣ ಟೇಸ್ಟ್ ಹೆಂಗಾಗಿದೆ ಏನಂತ. ನೋಡಕ್ಕಂತೂ ಚೆನ್ನಾಗೇನೋ ಇದೆ. ನೋಡಕ್ ಚೆನ್ನಾಗಿದೆ. ಫಸ್ಟ್ ತಿನ್ಬೇಕಾದ್ರೆ ಊಟ ಪಂಚ ಇಂದ್ರಿಯಗಳು ಅದು ಆಕ್ಟಿವೇಟ್ ಆಗುತ್ತೆ. ಏನಂದೆ? ಪಂಚೇಂದ್ರಿಯಗಳು ಯಾರು ಅಲ್ಲ, ಯಾವುದು? ಸಾರಿ, ಯಾವುದು? ಯಾರು ಯಾವುದು? ಒಂದು ಕಣ್ಣು ಊಟ ನೋಡುತ್ತೆ, ಅದು ಚೆನ್ನಾಗಿದ್ರೆ ಮಾತ್ರ ಬ್ರೈನಿಗೆ ಸಿಗ್ನಲ್ ಕೊಡೋದು. ಮೂಗು ಇಲ್ಲಾಂದ್ರೆ ಹೋಗಲ್ಲ. ಒಬ್ಬೊಬ್ಬರು ಉಪ್ಪಿಟ್ಟು ಇಷ್ಟ ಇರಲ್ಲ, ನೋಡಿದ ತಕ್ಷಣ ಅಯ್ಯೋ ಅಂತಾರೆ. ಅದಕ್ಕೆ ಫಸ್ಟ್ ಅದು ನೋಡ್ಬೇಕು. ಆಮೇಲೆ ಕೇಳಿಸ್ಕೊಳೋದು ಇಂಪಾರ್ಟೆಂಟ್. ಯಾಕಂದ್ರೆ ಯಾವ ತರ ಪ್ರಿಪೇರ್ ಮಾಡಿರ್ತಾರೆ ಅದ್ ನೋಡಿದ್ರೆ ಬಾಯಲ್ಲಿ ನೀರು ಬರುತ್ತೆ, ಕೇಳಿದ್ರೆ ಬಾಯಲ್ಲಿ ನೀರು ಬರುತ್ತೆ. ಆಮೇಲೆ ನಾಲ್ಗೆ ಗೊತ್ತು ಟೇಸ್ಟ್. ಆಮೇಲೆ ಮೂಗ್ ಗೊತ್ತು, ಆಮೇಲೆ ಕೈಯಲ್ಲಿ ತಿಂದಾಗ ಟೆಕ್ಸ್ಚರ್. ಸೊ 5 ಇಂದ್ರಿಯಗಳು ಸೇರಿದ್ರೆ ಅದು ಬ್ರೈನಲ್ಲಿ ಖುಷಿ ಕೊಡುತ್ತೆ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ವಾ ವಾ ವಾ, ಏನ್ ನಿಜ ಏನೋ ಹೇಳ್ದೆ ಒಟ್ನಲ್ಲಿ. ಸೂಪರ್. ನಿಜವಾಗ್ಲೂ ಇದು actually ಇದು ನಳ ಮಹಾರಾಜ ಅಂತ ಇದ್ರು, ಅವ್ರು ಹೇಳಿರೋದು. ನಾಳ ಮಹಾರಾಜ ಯಾರು ನಿನಗೆ ಹೇಳಿದ್ರ? ನನಗಲ್ಲ, ಬುಕ್ಕಲ್ಲಿ ಬರ್ದಿದ್ದಾರೆ ಅದು. ಕ್ರಿಸ್ಪಿ ಸೌಂಡ್ ಅಲ್ಲ, ಬೇಕಿಕೊಂಡು ಬೀಳೋ ಸೌಂಡ್ ಅದು. ಅದೇ ಕ್ರಿಸ್ಪಿ ಇದೆಯೋ ಇಲ್ಲ ಅಂತ ಸೌಂಡ್ ತಾನೆ. ಸೊ 2 ಪ್ಯಾಕ್ ಹಾಕಿದ್ಯಾ ಇವಾಗ? 2 ಪ್ಯಾಕಿಗೆ ಇಷ್ಟು ಆಯ್ತು. 1 ಪ್ಯಾಕಲ್ಲಿ ಇದಕ್ಕೆ ಈರುಳ್ಳಿ ಕಟ್ ಮಾಡ್ಲಾ ಹಾಕಕ್ಕೆ? ಮಂಚೂರಿನೂ ಮಾಡ್ಬೋದು. ನೀನು ಮಂಚೂರಿ ಇಷ್ಟಪಡೋದು? ಹಿಂಗೆ ತಿನ್ನಕ್ಕೂ ಚೆನ್ನಾಗಿದೆ. ಮಂಚೂರಿ ಮಾಡಿದ್ರೆ ನೆನ್ನೆ ಕ್ರಿಸ್ಪಿ ಕಾರ್ನ್ ಮಾಡೋದಲ್ಲ. ಏನೋ ಬರೀತದಾಳೆ. ಏನಮ್ಮ ಇಲ್ಲೂ ಸೌಂಡ್ ಏನೋ ಬರೀತಿದ್ದಾಳೆ. ಸೂಪರ್. 2 ಕೈ. ವಾವ್, ನೋಡಿ ಸೌಂಡ್ ಸೂಪರ್. ಏನಿದೆ ಅದು? ವಾ, ಏನು ಅದ್ರಲ್ಲಿ ನೋಡಿ ಕಿರಣ್ ಹೆಂಗ್ ಮಾಡಿದಾಳೆ. ಅವಳು ಮಾಡಿರೋದು ನೋಡಲ್ಲಿ. ಅದು ಇದಲ್ಲ, ಗೊತ್ತು. ಅದಲ್ಲ ಅದೇ ಎಷ್ಟು ಚೆನ್ನಾಗಿ ಕಲ್ತಿದ್ದಾಳೆ ಡ್ರಾಯಿಂಗ್ ಮಾಡೋದು ಅಂದ್ರೆ. ಅದು ತೆಗೆದ್ಬಿಟ್ಟು ಮತ್ತೆ ಅಯ್ಯೋ ಅದು ತೆಗೆದ್ಬಿಟ್ಟು ಇನ್ನೊಂದ್ಸರಿ ಮಾಡಮ್ಮು. ಡಿಲೀಟ್ ಮಾಡಿ ಇನ್ನೊಂದ್ಸರಿ ಮಾಡಿಸಿ. ನೋಡಿ ಚೆನ್ನಾಗಿ ಮಾಡ್ತಾಳೆ. ಬ್ಲಾಕ್ ಆಗಿದೆಯಾ? ಸ್ಟಾರ್ಟ್. ಯಾರು ಹೇಳ್ಕೊಟ್ಟಿದ್ದು? ಕೂದಲು ಏನದು? ಬನಾನಾ ಗೊಂಬೆ. ನಾನು ಅವಕಾಡೋ ಅನ್ಕೊಂಡೆ. ಕೂದ್ಲಿಲ್ವಾ ಬನಾನಾಗೆ? ಹೌದಾ? ದೀಪ ಬೇಗ ಹೇಳಿದ್ ಮಂಚೂರಿ ಮಾಡ್ಲಾ? ಹಂಗೆ ತಿನ್ನೋಣ. ಅದೇನದು ಹಂಗ್ ಮಾಡಿದೆ? ಸಿಪ್ಪೆ ಬಿಡ್ಸದ ಅದು? ಯಾವುದು ಮೇಲಿರೋದು? ಓ, ಅದು ಬನಾನ ಓಪನ್ ಆಗ್ಬಿಡತ್ತೆ. ಇದಕ್ಕೆ ಏನಾಗ್ತಿದ್ಯಾ? ವೈಟ್ ಪೆಪ್ಪರ್, ಸಾಲ್ಟ್ ಹಾಕೊಂಡು ತಿನ್ನೋಣ. ಅಯ್ಯೋ ಬಿಸಿ ಇರೋದು ಬಂಗಾರ ಇರು. ಸೊ ಮಾವ ಅವ್ರು ಬಂದಿದ್ರು, ಕೆಲಸ ಆಯಿತು ಅಂತ. ಸೊ ಬನಾನಾ ಚಿಪ್ಸ್ ಮತ್ತು ಕಜಾಯ ಎಲ್ಲ ತೊಗೊಂಬಂದಿದ್ರು. ಒಂದು 3 to 4 hours ಹಂಗಿದ್ಬಿಟ್ಟು ಊಟ ಮಾಡಿಕೊಂಡು ಸಾಯಂಕಾಲ ಟೀ ಕುಡ್ಕೊಂಡು ಹೊರಟ್ರು. ಹಾಗೆ ನಾವು ಇನ್ನು ದೇವಸ್ಥಾನಕ್ಕೆ ಕೂಡ ಹೋಗೋಕ್ಕಿತ್ತು ಇವತ್ತು. ಹಾಗೆ ಹೋಗೋಕ್ಕೆ ಮುಂಚೆ ಕಿರಣ್ ಕಾರ್ನ್ ಇತ್ತು, ಬೇಬಿ ಕಾರ್ನ್. ಅದರಿಂದ ಸ್ನ್ಯಾಕ್ಸ್ ಮಾಡ್ಬಿಡ್ತೀನಿ ಸಾಯಂಕಾಲ ತಿನ್ಕೊಳ್ಳೋಣ ಅಂತ ಹೇಳಿ ಮಾಡಿದ್ರು. ತುಂಬ ಚೆನ್ನಾಗಿತ್ತು. ಮಂಚೂರಿಯನ್ಗಿಂತ ನನಗೆ ಈ ಥರ ಕ್ರಿಸ್ಪಿಯಾಗಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಹಾಗೆ ಹಾಲ್ ನೋಡ್ತಾ ಇರ್ಬೋದು ಹಿಂದೆ ಹೆಂಗಿದೆ ಅಂತ. ನೀವು ಕ್ಲೀನ್ ಮಾಡಿದ್ಮೇಲೂ ಮತ್ತೆ ಒಂದು ಅರ್ಧ ಗಂಟೆಗೆ ಹಂಗೆ ಆಗೋದು. ಸೊ ಏನು ಮಾಡೋಕ್ಕಾಗಲ್ಲ, ಮಕ್ಕಳು ಎದ್ದು ಮನೆ ಹಿಂಗಿದ್ದೇ ಇರುತ್ತೆ. ಸೊ ಸ್ವೀಟ್ ಕಾರ್ನ್ ತಿಂದಾಯಿತು. ಇವಾಗ ಏನು ಮಾಡ್ತಿದ್ಯಾ ಕಿರಣ್? ರಾ ಮ್ಯಾಂಗೋ ಜ್ಯೂಸ್. ಓಕೆ, ಮ್ಯಾಂಗೋಯಿಂದ ಏನೋ ಜ್ಯೂಸ್ ಮಾಡ್ತೀನಿ ಅಂತ ಮಾತಾಡಿ. ಚಿಲ್ಲಿ ಪೌಡ್ರಾ? ಚಿಲ್ಲಿ ಪೌಡರ್ ಅಲ್ಲ, ಗ್ರೀನ್ ಚಿಲ್ಲಿನಾ?
ಏನು ಜ್ಯೂಸಾ ಖಾರನಾ? ಅದು ಏನು? ಜ್ಯೂಸು ಅದು ಬೇರೆ ಥರ ಇರುತ್ತೆ. ಓಕೆ, ನೋಡ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ತೀನಿ ರೆಸಿಪಿನ. ಫಸ್ಟ್ ಮಾವಿನಕಾಯಿ ಕಟ್ ಮಾಡಿ, ಅಷ್ಟು ಎರಡು ಮಾಡ್ತೀಯ? ಸಾಕು ಅನ್ಸುತ್ತೆ ಒಂದು. ಅಷ್ಟರಲ್ಲಿ ಏನಾಗಲ್ಲ. ಸರಿ, ಇವಾಗ ಎರಡು ಕಟ್ ಮಾಡ್ತಾವ್ರೆ. ಮೆಣಸಿನ್ಕಾಯಿ ಬೇಕಂತೆ. ಆಫೀಸಲ್ಲಿ ಟೇಸ್ಟ್ ಮಾಡಿದ್ದೆ. ಹಾಂ ಆಫೀಸಲ್ಲಿ ತಿಂದು ಮೆಣಸಿನ್ಕಾಯಿ ಇದೆ. ಕೊಡು ಪಾಪ, ಕೊಡು. ಅಯ್ಯೋ, ಫ್ರಿಡ್ಜ್ ತೆಗೆದ್ರೆ ಇವಳು ಬಂದೇ ಬಿಡ್ತಾಳೆ, ಹಂಗೆ ಗೊಬ್ಬು ಬರುತ್ತೆ ಹೋಗಿ ಫ್ರಿಜ್ಜಲ್ಲಿ. ಸೊ ಕಿರಣ್ ಯಾವಾಗಾದ್ರೂ ಏನಾದರೂ ಒಂದು ಹೊಸ ರೆಸಿಪಿ ಗೊತ್ತಿಲ್ಲ ಟ್ರೈ ಮಾಡ್ತೀನಿ ಅಂತ ಅಂದಾಗ ಸ್ವಲ್ಪ ಭಯ ಸ್ಟಾರ್ಟ್ ಆಗಿಬಿಡುತ್ತೆ. ಯಾಕಂದರೆ ಅವ್ರು ಟ್ರೈ ಮಾಡಿದಾಗೆಲ್ಲ ತುಂಬ ವೇಸ್ಟ್ ಆಗಿರುತ್ತೆ, ಪ್ಲಸ್ ಅಡುಗೆ ಮನೆ ಅಂತೂ ತುಂಬಾ ಮೆಸ್ ಆಗಿಬಿಟ್ಟಿರುತ್ತೆ. ಸೊ ಫಸ್ಟು ಮ್ಯಾಂಗೋ ಸಿಪ್ಪೆ ತೆಗಿಬಾರ್ದಾ? ಏನು ಒಂದು ಗುಂಡ್ರಿ ಮಾಡ್ತೀನಿ ಅನ್ಸುತ್ತೆ. ಗುಂಡ್ರೆ ಎಲ್ಲ ಇದು ಸ್ವಲ್ಪ ಸ್ವಲ್ಪ ಆಗುತ್ತೆ. ಸರಿ, ಒಂದಿಷ್ಟು ಮ್ಯಾಂಗೋ ಹಾಕಿದ್ದಾರೆ. ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಬೇಕು. ಓಕೆ ಓಕೆ, ಇವಾಗ ಮ್ಯಾಂಗೋಗೆ ಸ್ವಲ್ಪ ಉಪ್ಪು. ಓಕೆ, ಆಮೇಲೆ ಇದಕ್ಕೆ ಚೆನ್ನಾಗಿರುತ್ತೆ ತಾನೇ ಕುಡಿಯೋ ಥರ. ಇದಕ್ಕೆ 2 ಮೆಣಸಿನ್ಕಾಯಿ. ಉಪ್ಪು, ಆಮೇಲೆ ಏನಾಗ್ತಾರೆ? ಮೆಣಸಿನ್ಕಾಯಿ. 2 ಮೆಣಸಿನ್ಕಾಯಿ. ಓಕೆ ಓಕೆ, ಆಮೇಲೆ ಸ್ವಲ್ಪ ಆಮೇಲೆ ಐಸ್ ಕ್ಯೂಬ್, ಸ್ವಲ್ಪ ಐಸ್ ಕ್ಯೂಬ್ಸ್. ನೆಕ್ಸ್ಟ್ ಐಸ್ ಕ್ಯೂಬ್. ಓ ಸೂಪರ್. ಸೊ ಐಸ್ ಕ್ಯೂಬ್ ಆದಮೇಲೆ ಒಂದು ಸ್ವಲ್ಪ ನೀರು ಅಷ್ಟೇ. ಇವಾಗ ಅದನ್ನ ಬ್ಲೆಂಡ್ ಮಾಡಬೇಕಾ? ಮತ್ತೆ ಜಜ್ಜಿಬೇಕು. ಎಲ್ಲ ಇತ್ತಿದ್ರ ಕ್ಯಾಪ್ ಸೊ ಮತ್ತೆ ಇವಾಗ ಇದು ಬ್ಲೆಂಡ್ ಎಲ್ಲ ಆದಮೇಲೆ ಅದಕ್ಕೆ ನಿಂಬೆಹಣ್ಣು ಕಟ್ ಮಾಡಿದ್ದಾರೆ. ಸೊ ಇವಾಗ ಇದಕ್ಕೆ ಲೆಮನ್ ಹಾಕ್ಕೊತಾ ಇದ್ದಾರೆ. ಅದು ಆಲ್ರೆಡಿ ಮಾವಿನಕಾಯಿ ಉಳಿರುತ್ತೆ, ತಿರ್ಗಾ ನಿಂಬೆಹಣ್ಣು ಓಕೆನಾ? ಟೇಸ್ಟ್ ಮಾಡಿದ್ಮೇಲೆ ನೋಡೋಣ ಏನು ಕತೆ ಏನು ಅಂತ. ಸ್ವಲ್ಪ ಶುಗರ್ ಹಾಕಂಗೆ. ಸೊ ಇವಾಗ ಇದಕ್ಕೆ ಲೆಮನ್ ಜ್ಯೂಸ್ಗೆ ಸ್ವಲ್ಪ ಶುಗರ್ ನೋಡಿ ಎಷ್ಟು ಹಾಕಬೇಕು ಹಾಕು. ಇನ್ನೊಂಚೂರು ಹಾಕು. ಅಷ್ಟೇ ತೆಗೆದ್ರೆ ಹೆಂಗಮ್ಮ? ಜಾಸ್ತಿ ತಗೋ, ಫುಲ್ ತಗೋ ಸ್ಪೂನ್. ಹಾಕು, ಇನ್ನೊಂಚೂರು ಹಾಕು. ಸಾಕು. ಇವಾಗ ಅದು ವಾಸನೆ ನೋಡ್ಬೇಡ. ಏನಕ್ಕೆ ವಾಸನೆ ನೋಡಬಾರ್ದು? ಸ್ಮೆಲ್ ಬರುತ್ತೆ. ಇವಾಗ ಅದಕ್ಕೆ ಒಂದು ಸ್ವಲ್ಪ ತಗೊಂಡು ಇದಕ್ಕೆ ಹಾಕ್ತವ್ರೆ. ಫಸ್ಟ್ ಟೈಮ್ ತಾನೇ ಮಾಡ್ತಿರೋದು ನೀನಿದು? ಆ್ಯಕ್ಚುಲಿ ಅವ್ರು ಮಾಡಿದಾಗ ಹಿಂಗಿರ್ಲಿಲ್ಲ ಅದು. ಅದಕ್ಕೆ ಒಂದು ಹಾಕು, ಫಸ್ಟ್ ಟ್ರೈ ಮಾಡಿ ಅಂದೆ. ಎಲ್ಲದು ಕಾನ್ಫಿಡೆಂಟಾಗಿ ಅಷ್ಟು ಇರೋ ಬರೋದು ಉಯ್ದು ಬಿಡ್ತೀವಿ, ಎಲ್ಲ ಹಾಕ್ಬಿಡ್ತೀಯ. ಒಂದು ಮಾವಿನಕಾಯಿ ಟ್ರೈ ಮಾಡ್ಬೋದು ಇದು ಫಸ್ಟು. ಇವಾಗ ಮತ್ತೇನು ಮಾಡ್ತೀವಿ? ನೀರು ಬೇಕಲ್ಲ. ಇವಾಗ ಅದು ಮತ್ತೆ ಬ್ಲೆಂಡ್ ಮಾಡ್ಬೇಕೇನಾ? ಈಗ ನೋಡು, ಆಮೇಲೆ ತಿನ್ಮೇಲೆ ಕಳ್ದೋಗ್ಬಿಡುತ್ತೆ. ತಿನ್ನೋದ ಕುಡಿಯೋದ? ಅಲ್ಲ, ಕುಡಿಯೋದು. ಟೈಟಾಗಿ ಕ್ಲೋಸ್ ಮಾಡಿ ಬಂದೊಂದ್ಸರಿ ಆಚೆ ಬಂದ. ಆ್ಯಕ್ಚುಲಿ ಇವಾಗ ನೀನು ಮಾಡಬೇಕು. ಇದೆಲ್ಲ ಅವನ್ ಮಾಡ್ತಾವನೆ ಅನ್ಕೊಂಡ್ರ? ಗ್ರಹಗತಿ ಸಂದಾಕಿಲ್ವಂತೆ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬಂದ್ರೆ ಅವನ್ ತಾಪ ಬರ್ತಾನೆ ಅಂತ ಸಿತಿ ಬುದ್ಧಿ ಜೋಯಿಸ್ರಿ ಹೇಳವ್ರೆ. ಮಿಕ್ಸಿಗೆ ಹಾಕಲ್ವಾ? ಮಿಕ್ಸಿಗೆ ಹಾಕ್ಬೇಕು. ಅದು ಮಿಕ್ಸೇ, ಅದೇ ಮಾಡುತ್ತೆ ಮಿಕ್ಸು ಅಲ್ವಾ ಅಯ್ಯ? ಒಳ್ಳೆ ಪ್ರೊಫೆಷನಲ್ ತರ ಮಾಡಬೇಕು. ಆಮೇಲೆ ಹಿಂಗೆ ಹೊಡಿಬೇಕು, ಅದು ಹಿಂಗೆ ಬರುತ್ತೆ. ಬರುತ್ತೆ. ಏನಾಗಿದೆ ನಮ್ಮ ಅಪ್ಪಗೆ ವೀಕೆಂಡ್ ಆದ್ರೆ ಯಾಕೆ ಹಿಂಗೆ ಆಡ್ತಾರೆ ಅಂತಿದೆ. ಇನ್ನ ದೇವಸ್ಥಾನಕ್ಕೆ ಹೋಗ್ಬೇಕು ಬೇಗ. ಇದನ್ನ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಬೇಕಂದ್ರೆ ಕುದಿಬೋದು. ಇವಾಗ ಕುಡಿಯೋದು ಯಾವಾಗ ನಾವು ಕುಡಿಯೋದಂತ ಅರ್ಥ ಆಗ್ತಿಲ್ಲ. ಇವಾಗ ಮಿಕ್ಸಿಗೆ ಹಾಕ್ಬೇಕಾ, ಇವಾಗ ಕುಡಿಬೇಕಾ, ಫ್ರಿಜ್ಜಿಗೆ ಇಡ್ಬೇಕಾ? ನಾನು ಟೇಸ್ಟ್ ನೋಡಕ್ ಕಾಯ್ತಾ ಇದೀನಿ.
ಇದಕ್ಕೆ ಆಕ್ಚುಲಿ ಬೆಸಿಲ್ ಲೀಫ್ ಅದು ಇದೆಲ್ಲ ಹಾಕ್ತಾರೆ, ಆಗ ಅದನ್ನ ಕುಲ್ಕಿ ಅಂತಾರೆ. ಫುಲ್ಕಿ. ಸೊ ಇವಾಗ ನಾನು ಆವಾಗಲೇ ಕೇಳೋದಕ್ಕೆ ಏನಂದ್ರೆ ಮಿಕ್ಸಿಗೆ ಹಾಕ್ತೀನಿ ಅಂತ ತಾನೆ. ನೋಡಿ ಹೆಂಗಿರುತ್ತೆ. ಸೊ ಮಿಕ್ಸಿಗೆ ಏನು ಹಾಕಿಲ್ಲ ಅವರು, ಜಸ್ಟ್ ಕೈಯಿಂದನೇ ಮಿಕ್ಸ್ ಮಾಡೋರೆ. ನಂಗೆ ಯಾಕೋ ಸ್ವಲ್ಪ ಸಾಕನ್ಸ್ತೈತೆ. ನನ್ನ ಗುಳಿ ಇವಾಗಲೇ ಅಲ್ಲೆಲ್ಲ ಜುಮ್ ಅಂತಿದೆ. ಏನೋ ಕೊಡು ನೋಡೋಣ. ಖಾರ ಇದೆ. ಎರಡೇ ಹಾಕಿದ್ದು ಮೆಣಸಿನ್ಕಾಯಿ. ಪಾಪ ಏನ ಕುಡಿಲಾರ್ದಂಗೆ ಮಾಡಿ ನೋಡಿ. ಮಿಕ್ಸಿಗೆ ಹಾಕಿದ್ರೆ ಕರೆಕ್ಟ್ ಆಗುತ್ತೆ. ದೀಪ ಟೇಸ್ಟ್ ಮಾಡ್ತಾರ. ಮಿಕ್ಸಿಗೆ ಹಾಕ್ದ ಮತ್ತೆ. ಮಿಕ್ಸಿಗಲ್ಲ, ಅದು ಇದಕ್ಕೆ ಬ್ಲೆಂಡರ್ಗೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಒಂಥರ ಟೇಸ್ಟ್ ಇರುತ್ತೆ, ಒಂಥರ ಡಿಫ್ರೆಂಟ್ ಇರುತ್ತೆ, ಬೇಕು ಅನ್ಸುತ್ತೆ. ಹುಳಿ, ಖಾರ, ಸ್ವೀಟ್. ಎಷ್ಟು ಕುಡಿಯಕ್ಕಾಗಲ್ಲ ಅಂದ್ರೆ, ಬಟ್ ಒಂಥರ ಚೆನ್ನಾಗಿದೆ. ಆಚೆ ರೆಸ್ಟೋರೆಂಟ್ ಅಲ್ಲೆಲ್ಲ ಹಿಂಗ್ ಚುಚ್ಬಿಟ್ಟು ಕೊಡ್ತಾರ ನೋಡು, ಆ ಟೇಸ್ಟ್ ಬರ್ತದೆ. ಅದು ಏನೋ ಒಂದ್ ಹೆಸರಿದೆ ಅದಕ್ಕೆ, ಹುಳಿ ಟ್ಯಾಂಗಿ ಯಾವ್ದದು ಅಲ್ಲ, ಇದೇ ತರ ಒಂದು ಕುಡ್ದಿದ್ದೆ ನಾನೆಲ್ಲ ಹೋದಾಗ. ಚೆನ್ನಾಗಿದೆ, ಸ್ವಲ್ಪ ತಿಕ್ಕಾಗಿದೆ, ನೀರಾಗಿದ್ರೆ ಅದಕ್ಕೆ ಇದು ಇನ್ನೊಂದು ನೀನು ಒಂದೇ ಮಾವಿನಕಾಯಿ ಹಾಕಿ ಮಾಡಿದ್ರೆ ಕರೆಕ್ಟ್ ಆಗ್ತಿತ್ತು. ಎಲ್ಲಿ ಕೇಳ್ತಾರೆ ಅವಾಗ ಹೆಂಡತಿ ಮತ್ ಕೇಳ್ಬೇಕು. ಅಲ್ಲ, ಅವರು ಅವ್ರು 3-4 ಹಾಕಿದ್ರು, ಅದಕ್ಕೆ ನಾನು ಅದೇ ಮೈಂಡಲ್ಲಿ ಇತ್ತು. ಅದಕ್ಕೆ ನಮ್ಮ ಮಾತು ಕೇಳಬೇಕು. ಇವಳಂತೂ ಕುಡಿಯಲ್ಲ, ಇವಾಗ ಅವಳು ಕುಡಿಯೋ ತರ ಇಲ್ಲ ಇದು. ಅವಳು ಕುಡಿಯಲ್ಲ, ನಾವೇ 3 ದಿನ ಕುಡಿಬೋದು. ಹುಳಿ ಖಾರ ಎಲ್ಲ ಇದೆ, ಅವಳು ಕುಡಿಯೋದು ಪಾಪ. ಬೆಳಗ್ಗೆ ನಿಶ್ಚಿತ್ ಬರ್ತಾನೆ, ಅವನಿಗೂ ಕೊಡ್ಬೋದು. ಅವಳು ಕೊಟ್ಬಿಡು ಫುಲ್. ಅವ್ನಿಗೆ ಇಷ್ಟ ಆಗ್ಬೋದು. ಚೆನ್ನಾಗಿದೆ. ಈ ಸ್ವಲ್ಪ ತಿಕ್ಕಿದೆ, ನೀರ್ ಇದ್ದಿದ್ರೆ ಇನ್ನೂ ಮಸ್ತ್ ಆಗಿರೋದು. ನೀರ್ ಹಾಕ್ಬಿಟ್ಟು ಇನ್ನೊಂದ್ಸತಿ ಇದ್ ಮಾಡ್ಬೋದು. ಚೆನ್ನಾಗಿದೆ. ಚೆನ್ನಾಗಿದೆ. ಎರಡೇ ಹಾಕಿದ್ದು ಎಷ್ಟು ಖಾರ ಇದೆಯಲ್ಲ ಮೆಣಸಿನ್ಕಾಯಿ. ಬೇರೆ ಏನು ಹಾಕಿಲ್ಲ, ಬರೀ ಎರಡಕ್ಕೆ ಅಷ್ಟು ಖಾರ ಬಂದಿದೆ ನೋಡು. ಚೋಟ್ ಮೆಣಸಿನ್ಕಾಯಿ ಖಾರ ಇರ್ತಾವಂತವಲ್ಲ, ಅದೇ ಮಸ್ತ್ ಇದೆ. ಆದ್ರೆ ಇದಕ್ಕೆ ಏನು ಸ್ವಲ್ಪ ನೀರು ಹಾಕಿದ್ರೆ ಇಷ್ಟು ಇದೇ ನೀರು ಹಾಕ್ಬಿಟ್ಟು ಇದನ್ನೇ 2 ಗ್ಲಾಸಸ್ ಮಾಡಿದ್ರೆ ಅವಾಗ ಇನ್ನೂ ಸಕ್ಕತ್ತಾಗಿರುತ್ತೆ. ಮಾಡ್ಬೋದು ಇವಾಗಲೂ. ಮಾಡೋಣ. ದೇವಸ್ಥಾನಕ್ಕೆ ಯಾವಾಗ ಹೋಗೋಣ? 7:45 ಆಯಿತು. ನಾನು 1 ನಿಮಿಷ. ಎಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಹಾಗೆ ಕಮೆಂಟ್ ನೋಡಿದೆ ನಾನು, ಶನಿವಾರದ ಟೈಮಲ್ಲಿ ದೇವಸ್ಥಾನಕ್ಕೆ ಪದೇ ಹೋಗಬಾರ್ದು ಅಂತ ಜಯಂತ್ ಅವ್ರು ಕಮೆಂಟ್ ಮಾಡಿದ್ದು. ಸೊ ಜಾಸ್ತಿ ಸರಿ ಹಿಂಗೆ ಹೋಗೋದ್ರಿಂದ ಎನರ್ಜಿ ಬೇರೆ ಥರ ಇರುತ್ತೆ ಅಂತ ಎಲ್ಲ ಹೇಳಿದರು. ಸೊ ನೆಗೆಟಿವ್ ಆರ್ ಪಾಸಿಟಿವ್ ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ ಅಂತ. ಸೊ ನಂಗೆ ಇದ್ರ ಬಗ್ಗೆ ನಿಜ ಗೊತ್ತಿಲ್ಲ. ನನಗೆ ದೇವಸ್ಥಾನಕ್ಕೆ ಹೋಗೋದ್ರಿಂದ ಈ ಥರನೂ ಇರುತ್ತೆ ಅಂತ ನನಗೆ ಐಡಿಯಾನೂ ಇಲ್ಲ. ಸೊ ಹಾಗಾಗಿ ನಾವು ವಾರ ಹೋಗ್ತೀವಿ, ಒಂದೊಂದ್ಸರಿ ಮಿಸ್ ಮಾಡ್ತೀವಿ ಅಷ್ಟೇ. ಬಟ್ ನಾನು ನಂಬೋದು ಒಂದೇ, ದೇವಸ್ಥಾನಕ್ಕೆ ಹಿಂಗೆ ಯಾವುದೇ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಂದ್ಬಿಟ್ಟು ನಂಬಿಕೆಯಿಂದ ಒಂದು ಪ್ರೇ ಮಾಡ್ಕೊಂಡು ಹೋದ್ರೆ ಎಲ್ಲ ದೇವ್ರೂ ಒಳ್ಳೇದೇ ಮಾಡ್ತಾರೆ ಅಂತ. ಸೊ ನಾವು ಮಾಡೋ ಕೆಲಸದ್ರಲ್ಲಿ ಇರುತ್ತೆ ಅಂತ ನಾನು ನಂಬ್ತೀನಿ. ನಾವು ಒಳ್ಳೇದು ಮಾಡೋದ್ರಲ್ಲೇ ದೇವ್ರಿರೋದು. ಸೊ ನಾವು ಕೆಟ್ಟದ್ದು ಮಾಡೋದ್ರಲ್ಲೇ ಎಲ್ಲ ನಮಗೆ ಕರ್ಮ ಅನ್ನೋದಿರೋದು. ಸೊ ಅದರಲ್ಲಿ ಅಷ್ಟೇ ನಾನು ನಂಬ್ಕೊಂಡು ದೇವಸ್ಥಾನಕ್ಕೆ ಹೋಗೋದು. ಬಟ್ ಇದ್ರ ಬಗ್ಗೆ ಐಡಿಯಾ ಇಲ್ಲ. ಒಂದ್ಸರಿ ನಾನು ಕೂಡ ಚೆಕ್ ಮಾಡ್ತೀನಿ ಏನು ಕತೆ ಇದ್ರದ್ದು ಅಂತ. ಒಂದು ಈ ಥರ ಸ್ಕರ್ಟ್, ಮಿನಿ ಸ್ಕರ್ಟ್, ಅದ್ರ ಮೇಲೆ ವಾವ್ ಟಾಪ್ ಸಕ್ಕತ್ತಾಗಿದೆ. ಬಟ್ಟೆ ಟಾಪ್. ಇವಾಗ ಜಸ್ಟ್ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಗಾಡಿ ನೋಡ್ರೆ ಸ್ಟಾರ್ಟ್ ಆಗಲೇ ಇಲ್ಲ. ಯಾವ್ದ್ರಲ್ಲಿ ಹೋದ್ವಿ? ಆಮೇಲೆ ಫ್ಲೈಟಲ್ಲಿ ಹೋದ್ವಿ ಅಲ್ವಾ? ಗಾಡಿ ಕೆಟ್ಟೋಗಿತ್ತು, ಅದು ಸ್ಟಾರ್ಟ್ ಆಗ್ತಾ ಇರ್ಲಿಲ್ಲಲ್ಲ. ಕಾರಲ್ಲಿ ಹೋಗಿ ಬಂದ್ವಿ. ನಾವು ಕರೆಕ್ಟ್ ಹೋಗಿ ದೇವಸ್ಥಾನ ರೀಚ್ ಆಗೋಷ್ಟಿಗೆ ಪ್ರಸಾದ ಕ್ಲೋಸ್. ಲಾಸ್ಟ್ ವೀಕ್ ನೋಡಿ ನಮಗೆ ಸಿಕ್ಕಿತ್ತು, ನಮ್ಮದೇ ಲಾಸ್ಟ್ ಇತ್ತು. ಸೊ ಈ ಸರಿ ಲೇಟ್ ಆಯಿತು. ಸೊ ಆದ್ರೂ ನಮಗೆ ಪ್ರಸಾದ ಸಿಕ್ತು ಅಲ್ವಾ? ಸಖತ್ತಾಗಿತ್ತು. ಅದೇನೋ ಕಡಲೆಪುರಿ, ಏಲಕ್ಕಿ, ಬೆಲ್ಲ, ಬನಾನಾ ಎಲ್ಲ ಹಾಕಿ ಮಾಡಿದ್ರು, ಮಸ್ತಾಗಿತ್ತು.
ಅದೂ ಲಾಸ್ಟಿಗೆ ನಾವು ಹೋಗಿದ ತಕ್ಷಣ ಕಡಲೆ ಪೂರಿ ಸೊ ತಿನ್ಕೊಂಡು ಬಂದ್ವಿ ಅಷ್ಟೇ. ಅನ್ನೋದೊಂದು ಪಾರ್ಸಲ್ ಬಂದಿತ್ತು ಬಟ್ಟೆ. ಸೊ ಅಷ್ಟೇ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತೀನಿ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾರೆ ಕಿರಣ್. ಚೆನ್ನಾಗಿದೆ. ಸೊ ಅಷ್ಟೇ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಬೇಗ ನೈಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್. ನಾನು ಮಾಡೋ ರೆಸಿಪಿನ ಯಾರು ಟ್ರೈ ಮಾಡಬೇಡಿ. ಯಾಕೆ ಅಂದರೆ ಬಟ್ ಚೆನ್ನಾಗೇ ಇರುತ್ತೆ. ಇವತ್ತು ಮಾಡಿದ್ದು ಚೆನ್ನಾಗಿತ್ತು. ಸ್ವಲ್ಪ ಒಂದು ಮಾವಿನಕಾಯಿ ಹಾಕಿದರೆ ಸರಿ ಇರ್ತಿತ್ತು. ಸೊ ಅಷ್ಟೇ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇಗ ಸಪೋರ್ಟ್ ಮಾಡಿ. ಬಾಯ್.